ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆಗಿದ್ದಂತಹ ಕೆಂಪಣ್ಣ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ 85 ವರ್ಷದ ಕೆಂಪಣ್ಣ ಅವರು ನಿಧನ ಹೊಂದಿದ್ದಾರೆ. ವಿಷಯ ಅಂತಂದ್ರೆ ಈಗ ತಾನೇ ನೀವು ನೋಡ್ತಾ ಇದ್ರಲ್ಲ ಮುನ್ರತ್ನ ಅವ್ರ ವಿಚಾರ. ಇದೇ ಮುನ್ರತ್ನ ಅವ್ರ ವಿರುದ್ಧವಾಗಿ ಇವರು ದೇಶ ಕಂಡಂತ ಅತಿ ಭ್ರಷ್ಟ, ಎಲ್ಲರೂ 40% 30% ಕಮಿಷನ್ ನೋಡಿದ್ರೆ ಮುನ್ರತ್ನ 100% ಕಮಿಷನ್ ಹೊಡಿತಾರೆ ಅಂತ ಹೇಳ್ಕೊಂಡು ಆರೋಪ ಮಾಡಿದಂತ ಕೆಂಪಣ್ಣ ಅವರು, ಇವ್ರ ವಿರುದ್ಧ ಮುನ್ರತ್ನ ಅವರು ಕ್ರಿಮಿನಲ್ ಕೇಸೆಲ್ಲ ದಾಖಲಿಸಿ ಡೆಫಾಮೇಷನ್ ಕೇಸೆಲ್ಲ ಹಾಕಿ ದೊಡ್ಡ ರಾದಂತ ಆಗಿತ್ತು. ಈಗ ಅದೇ ಆಮೇಲೆ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಸತತವಾಗಿ 40% ಕಮಿಷನ್ ಆರೋಪವನ್ನ ಮಾಡ್ಕೊಂಡು ಬಂದಂಥವ್ರು ಕೆಂಪಣ್ಣ ಅವರು. ಹೊಸಕೋಟೆಯ ನಿವಾಸದಲ್ಲಿ ಕೆಂಪಣ್ಣ ವಿಧಿವಶರಾಗಿದ್ದಾರೆ. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೆಂಪಣ್ಣ ಅವರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮೊನ್ನೆ ತಾನೇ ಡಿಸ್ಚಾರ್ಜ್ ಆಗಿದ್ರು. ಇವತ್ತು ಬೆಳಗ್ಗೆ 10 ಗಂಟೆಗೆ ಮನೆಯಲ್ಲಿ ಹೃದಯಾಘಾತ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಅನ್ನ ಮಾಡಿದ್ದು ಕೆಂಪಣ್ಣ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಕೆಂಪಣ್ಣನವರ ನಿಧನ ವಾರ್ತೆ ನೋವುಂಟು ಮಾಡಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ದೇಶದಾದ್ಯಂತ ಸುದ್ದಿ ಮಾಡಿದ್ದ 40% ಕಮಿಷನ್ ಹಗರಣವನ್ನು ಹೊರತಂದು ಗುತ್ತಿಗೆ ಕಾಮಗಾರಿಯಲ್ಲಿ ನಡೀತಾ ಇದ್ದ ಭ್ರಷ್ಟಾಚಾರದ ವಿರುದ್ಧ ಅವರು ಸೆಟೆದು ನಿಂತಿದ್ದರು. ಯಾವುದೇ ಒತ್ತಡ ಆಮಿಷಗಳಿಗೆ ಒಳಗಾಗದ ನಿರ್ಭೀತ ಧ್ವನಿಯೊಂದನ್ನು ಈ ನಾಡು ಕಳೆದುಕೊಂಡಿದೆ. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗಕ್ಕೆ ಈ ನೋವು ಭರಿಸುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಸಂತಾಪ ಸೂಚಿಸಿದ್ದಾರೆ.